ಎಲ್ರಿಗೂ ನಮಸ್ಕಾರ. ಫಸ್ಟ್ನೇದಾಗಿ ಕಾರ್ಮಿಕರ ದಿನಾಚರಣೆ ಎಲ್ರಿಗೂ ಶುಭಾಶಯಗಳು. ಆ್ಯಕ್ಚುಲಿ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ. ನಾನು ಫಸ್ಟು ನನ್ನ KEBಲಿ ನಾನು 1 ವರ್ಷ ಲೈನ್ಮ್ಯಾನ್ ಆಗಿ ಕೆಲಸ ಮಾಡಿದೆ. ಬಟ್ ನಾನು ಕೆಲಸ ಮಾಡಬೇಕಾದ್ರೆ ನನಗೆ ತುಂಬ ಈ ಸಿನಿಮಾ ಮಾಡಬೇಕು, ಅದು ಕಾಲೇಜ್ ಡೇಸಿಂದಲೂ ನನಗೆ ಅದೊಂಥರ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ಆ ವರ್ಕ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಆ KEB ಕೆಲಸ ಬಿಟ್ಟು ಹಾಗಾಗಿ ಅದನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ ಹುಚ್ಚು ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈ ಸಿನಿಮಾ ಬಂದು ಫಸ್ಟ್ ಆಫ್ ಆಲ್ ಫಸ್ಟು ನಮ್ಮ ಪ್ರೊಡ್ಯೂಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾನು ಈ ಸ್ಟೋರಿನ ನರೇಟ್ ಮಾಡಿದ ತಕ್ಷಣ ನೆಕ್ಸ್ಟು ಒಂದು 3 ಡೇಸಲ್ಲೇ ಆಕ್ಸೆಪ್ಟ್ ಮಾಡಿದರು. ಇಲ್ಲ ಸರ್, ಈ ಸಿನಿಮಾ ಮಾಡೋಣ, ಸಿನಿಮಾ ತುಂಬ ಒಳ್ಳೆ ಕಂಟೆಂಟ್ ಇದೆ ಅನ್ನೋ ಥರ. ಹಾಗೆ ಫಸ್ಟು ಪ್ರೊಡ್ಯೂಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದಿರೋ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಮೀಡಿಯಾ ಪ್ಲಸ್ಸು ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಎಕ್ಸೆಟ್ರಾ ಇಲ್ಲಿ ಕೂತಿರೋರು ಎಲ್ಲರಿಗೂ ನಂದೊಂದು ದೊಡ್ಡ ಥ್ಯಾಂಕ್ಸು. ಸೆಕೆಂಡ್ ಆರ್ಟಿಸ್ಟ್ ಬಗ್ಗೆ ಮಾತಾಡಲೇಬೇಕು ನಾನು. ಯಾಕೆ ಅಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಾನು ಆರ್ಟಿಸ್ಟಿಗೆ. ಯಾಕೆ ಅಂದರೆ ಡೇ ನೈಟು ಅಂದ್ಕೊಂಡು ನಾವು ಜೋಗಲ್ಲಿ ಶೂಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ 3 ಅವರ್ ನಿದ್ದೆ ಮಾಡ್ತಾಯಿದ್ರು. 4 ಅವರ್ ಅಷ್ಟೇ. ಹಾಗಾಗಿ ಎಲ್ರಿಗೂ ಸರ್, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಎಲ್ರಿಗೂ ಸಾರಿ. ಯಾಕೆಂದರೆ ಅಷ್ಟು ವರ್ಕ್ ಮಾಡಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಜಾನ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಸಿದ್ಧಾರ್ಥ್ ಸರ್ ಆಗಿರ್ಬೋದು, ಮಾಧ್ಯಮಿಕ್ ಸರ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಈ ಸಿನಿಮಾ ಆ್ಯಕ್ಚುಲಿ ಇಷ್ಟು ಚೆನ್ನಾಗಾಗಿರೋದಕ್ಕೆ ಒಂದು ಆರ್ಟಿಸ್ಟು ಟೀಮು ಒಂದು ದೊಡ್ಡ ನನಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೆಕೆಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ ನಾನು ಮಾತಾಡಲೇಬೇಕು. ಯಾಕೆಂದರೆ ಇದು ನನಗೆ ಡೆಬ್ಯೂ ಸಿನಿಮಾ. ಬಟ್ ಆದರೆ ನಮ್ಮ DOP ಆನಂದಣ್ಣ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಅಂದರೆ ನಾನು ಇದಕ್ಕೆ ಬಿಫೋರ್ ಎಲ್ಲ ನಾನು ಒಂದಿಷ್ಟು ಸಿನಿಮಾ ಎಲ್ಲ ವರ್ಕ್ ಮಾಡಿದ್ದೆ. ಡೆಬ್ಯೂ ಡೈರೆಕ್ಟರ್ ಅಂದರೆ ಒಂದು ಸ್ವಲ್ಪ ಇದು ಮಾಡ್ತಾರೆ. ಬಟ್ ಆನಂದಣ್ಣ ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ಶೂಟಲ್ಲಿ, ಪ್ರದೀಪ್ ನಿನ್ನ ಕಂಟೆಂಟ್ ಏನು, ನಿನ್ನ ಕಂಟೆಂಟನ್ನು ನಾನು ಕ್ಯಾಪ್ಚರ್ ಮಾಡಿಕೊಡ್ತೀನಿ. ಹಾಗಾಗಿ ಪ್ರತಿ ದಿನವೂ ನನಗೆ ಸಪೋರ್ಟಿವ್ ಆಗಿದ್ದು, ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತಾ, ಹಾಗಾಗಿ ಇದು ಥ್ಯಾಂಕ್ಸ್ ಆನಂದಣ್ಣ. ಆ್ಯಂಡು ಪೂರ್ಣ ಸರ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದರೆ ಪೂರ್ಣ ಸರು ಒಂದು ಟ್ರ್ಯಾಕ್ ಆದಮೇಲೆ ಮತ್ತೆ ನಾನು ಸರ್ ಇಲ್ಲೊಂದು ಸ್ವಲ್ಪ ಎಮೋಷನ್ ಬೇಕು ಸರ್, ಇಲ್ಲೊಂದು ಸ್ವಲ್ಪ ವೈಲಿನ್ ಆ್ಯಡ್ ಮಾಡ್ಸೋಣ ಸರ್, ಆಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡ್ಸೋಣ ಸರ್ ಅಂತ ಹೇಳಿದಾಗಲೆಲ್ಲ ಯಾವತ್ತೂ ಪೂರ್ಣ ಸರು ನಾನು ಹೇಳಿದ್ದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಓಕೆ ಪ್ರದೀಪ್, ನಿಮ್ಮ ಫೀಲ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂರ್ಣ ಸರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಎಡಿಟ್ರ್ ಬಗ್ಗೆ ಹೇಳ್ಬೇಕು. ಅವರು ಇಲ್ಲ, ಆ್ಯಕ್ಚುಲಿ ಹೈದ್ರಾಬಾದಲ್ಲಿದ್ದಾರೆ. ಅವರು ಅಷ್ಟೇ ತುಂಬ ಸಿನಿಮಾ ಮಾಡಿದ್ರು. ಪ್ರದೀಪ್ ನಿನ್ನ ಫೀಲ್ ಏನು, ನಿನ್ನ ಮೂಡ್ ಏನು, ಹಾಗಾಗಿ ಆ ಮೂಡಿಗೆ ನನ್ನ ಫೀಲು, ನನ್ನ ಮೂಡಿಗೆ ತಕ್ಕನಾಗೆ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅಗೈನ್ ಸೆಕೆಂಡ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಆ್ಯಕ್ಚುಲಿ ನನ್ನ ಸ್ಟ್ರೆಂತು. ಯಾಕೆಂದರೆ ಇದು ಮಲಯಾಳಮ್ಗೆ ಸಪ್ರೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಕನ್ನಡ ಸಪ್ರೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಎಲ್ಲರಿಗೂ ನಮ್ಮ ರವಿ, ರತೀಶ್ ಬೈ, ಆಮೇಲೆ ಪ್ರೇಮ್, ಮತ್ತು ನಮ್ಮ ಯಶವಂತ್, ಆಮೇಲೆ ಜಯರಾಮ್, ಈ ಥರ ಎಲ್ರಿಗೂ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸರ್, ಇದು 2016 ಏನಕ್ಕೆ ಅಂದರೆ ಆ್ಯಕ್ಚುಲಿ ನಾನು ಒಂದು 5-6 ಇಯರು ನನಗೆ ಒಬ್ಬರು ಫ್ರೆಂಡ್ ಇದ್ದರು ಮಲಯಾಳಮಲ್ಲಿ, ಅಂದರೆ ಕಾಸರಗೋಡವರು ಫ್ರೆಂಡ್ ಇದ್ದರು. ಅವರು ಒಂದು ಇನ್ಸಿಡೆಂಟ್ ಹೇಳಿದರು ನನಗೆ. ಈ ಥರ ಒಂದು ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಒಬ್ಬ ಪೊಲೀಸ್ ಕರಪ್ಟ್ ಆದರೆ ಅದರಿಂದ ತುಂಬ ಜನ ಅದಕ್ಕೆ ನೋವು ಅನುಭವಿಸಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಲೈನ್ ಹೇಳಿದರು ನನಗೆ. ಈ ಥರ ತುಂಬ ಜನ ಪೇನ್ ಆಗಿರುತ್ತೆ, ಒಬ್ಬ ಪೊಲೀಸ್ ಕರಪ್ಟ್ ಆದರೆ ಅದರ ಎಫೆಕ್ಟು ಪಬ್ಲಿಕ್ಕಿಗೆ ತುಂಬ ಆಗುತ್ತೆ. ಹಾಗಾಗಿ ಆ 2000 ನಡೆದಿರೋ ಒಂದು ಇನ್ಸಿಡೆಂಟ್ ಎತ್ಕೊಂಡು ಅದನ್ನು ಸಿನಿಮ್ಯಾಟಿಕ್ಕಾಗಿ ನಾನು ನನ್ನ ಇಮ್ಯಾಜಿನೇಷನಲ್ಲಿ ನಾನು ಪ್ಲ್ಯಾನ್ ಮಾಡಿರೋದು. ಹೌದೌದು. ಬರ್ನಿಂಗ್ ಇಶ್ಯೂಸ್ ಅಂದರೆ ಅದು ಇಲ್ಲ ಸರ್, ಆ ಥರ ಏನೂ ಇಲ್ಲ. ಯಾ ಸರ್, ಹೌದೌದು.
ಹೌದೌದು. ಇಲ್ಲ ಇಲ್ಲ ಸರ್, ಆ ವಿಚಾರ ಇದಕ್ಕೂ ಏನು ಇದಿಲ್ಲ. ನಮ್ದು ಆ್ಯಕ್ಚುಲಿ ಸಿನಿಮಾ ಓಪನಿಂಗಲ್ಲಿ ನಾವು ಅಂದರೆ ಇದು ಸಿನಿಮಾ ಬಂದು ಕಂಪ್ಲೀಟು ಆಂಟಗನಿಸ್ಟ್ ಮೇಲೆ ಟ್ರಾವೆಲ್ ಆಗುತ್ತೆ. ಇದು ಪ್ರೊಟಗನಿಸ್ಟ್ ನಾನು ರಿವೀಲ್ ಮಾಡಲ್ಲ. ಹಾಗಾಗಿ ಸಿನಿಮಾ ಓಪನಿಂಗ್ ಒಂದು ಕೇಸ್ ಬಗ್ಗೆ ನಾವು ಕನೆಕ್ಟ್ ಮಾಡ್ತೀವಿ. ಆ ಕೇಸ್ ಅಂತ ಹೇಳ್ಬಿಟ್ಟು ಸೌಮ್ಯ ಅಂತ ನಾವು ಇದು ಮಾಡ್ತೀವಿ. ಇದಕ್ಕೂ ಸೌಜನ್ಯ ಕೇಸಿಗೂ ಇಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟು. ಅದಕ್ಕೂ ಇದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ಹಾಂ ಹಾಂ ಹಾಂ, ಓಕೆ ಓಕೆ ಓಕೆ. ಸರ್ ಇಲ್ಲ, ನಾವು ಜಾನ್ ಸಾರ್ನೇ ಸೆಲೆಕ್ಟ್ ಮಾಡಬೇಕು ಅನ್ನೋ ಥರ ನಮ್ಮ ಮೈಂಡಲ್ಲಿ ಏನಿರಲಿಲ್ಲ ಸರ್. ನಾವು ತುಂಬ ಕನ್ನಡದಲ್ಲೂ ಮಲಯಾಳಮಲ್ಲೂ ತುಂಬ ಜನನ ನಾವು ಅಂದರೆ ತುಂಬ ಜನ ನಾವು ಸರ್ಚ್ ಮಾಡಿದ್ವು. ನಮ್ಮ ಕ್ಯಾರೆಕ್ಟ್ರಿಗೆ ಹಿಂಗೆ ಇರಬೇಕು ಅನ್ನೋದು ನನ್ನ ಒಂದು ಫೀಲ್ ಇತ್ತು. ಅದಾದಮೇಲೆ ಕೆಲವ್ರದ್ದು ಎಲ್ಲ ನಾವು ನೋಡಿದಾಗ ಕೆಲವರು ಡೇಟ್ ಕ್ಲಾಶ್ ಆಗೋದು, ಕೆಲವರು ಗೆಟಪ್ ಕ್ಲಾಶ್ ಆಗೋದು. ಹೀಗಾಗಿ ನಾವೊಂದು 5-6 ಜನ ನಾವು ಸರ್ಚ್ ಮಾಡಿದ್ವಿ ಸರ್, ಕನ್ನಡದಿಂದವ ಮಲಯಾಳಮಿಂದ. ಬಟ್ ಎಂಡ್ ಆಫ್ ದ ಡೇ ಜಾನ್ ಸಾರು ನಮಗೆ ಓಕೆ ಆದರು. ಹಾಗಾಗಿ ಅವ್ರನ್ನೂ ಒನ್ ಡೇ ಕರೆಸಿ ಒಂದಿನ ಆಡಿಷನ್ ಮಾಡಿ ನೀಟಾಗೆಲ್ಲ, ಅದಾದಮೇಲೆ ಗೆಟಪ್ಪು ಡೇಟು ಎಲ್ಲ ಮ್ಯಾಚ್ ಮಾಡಿಕೊಂಡು ನಾವು ಮಾಡಿದ್ದು. ಅದರ ಕಂಟೆಂಟು ಅದೇ ಸರ್ ಇದು. ಯಾಕೆಂದರೆ ನಾವು ಮುಂಚೆನೇ ಹೇಳ್ದಂಗೆ ಈ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ ಇದೆ ಸರ್. ಈಗ ನಿಮಗೆ ಗೌರ್ಮೆಂಟ್ ಸ್ಕೂಲಿಗೆ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್, ಟೀಸರಲ್ಲೇ ನಾನು ಹೇಳಿದ್ದೀನಿ. ಹಾಗಾಗಿ ಎಲ್ಲದಕ್ಕೂ ಆಪ್ಷನ್ ಇದೆ ಸರ್. ಆದರೆ ಬಟ್ ಪೊಲೀಸಿಗೆ ನಮಗೆ ಆಪ್ಷನ್ ಇಲ್ಲ. ಈ ಒಂದು ಥಾಟ್ ಮೇಲೆ ಇಟ್ಕೊಂಡು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ನಾನು ರೈಟ್ ಮಾಡಿರೋದು. ನಿಮಗದು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರ ಏನು ಆಪ್ಷನ್ ಇಲ್ಲ ಅನ್ನೋದು ಇದ್ರ ಮೇಲಿದೆ ಸರ್. ಹಾಂ ಸರ್, ಆ ಬಾರ್ಡ್ರಲ್ಲಿ ನಡೆಯೋ ಘಟನೆ ಯಾಕೆ ಹೇಳಿ ಹೇಳಿ. ಯಾ ನಿಮಗೆ ಸರ್ ಈಗ ಕಾಸರಗೋಡು, ಮುಳ್ಳೇರಿಯಾ, ಆಮೇಲೆ ಈ ಬದಿಯಡ್ಕ ಇಲ್ಲೆಲ್ಲ ಹೋದರೆ ನಿಮಗೆ ನಾನು ಪೋಸ್ಟರಲ್ಲಿಂದ ಹಿಡಿದು ಆಮೇಲೆ ಸಿನಿಮಾದಲ್ಲೂ ಎಲ್ಲ ಇದೆ. 2 ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀನಿ. ನಿಮಗೆ ಇವನ್ ಬದಿಯಡ್ಕ, ಕಾಸರಗೋಡು ಇಲ್ಲೆಲ್ಲ ಹೋದರೆ ಪ್ರತಿಯೊಂದು ಅಂಗಡಿ ಆಗಿರ್ಬೋದು, ಗೌರ್ಮೆಂಟ್ ಆಫೀಸ್ ಆಗಿರ್ಬೋದು, ಎಲ್ಲದರಲ್ಲೂ ಡಬಲ್ ನೇಮ್ ಇದೆ. ಹಾಗಾಗಿ ಆ ಒಂದು ಮಲಯಾಳಂ ಮಾಡಿರೋದಕ್ಕೆ ಅದೇ ಮೇಜ್ ರೀಸನ್ನು. ಇದು ಬಾರ್ಡ್ರಲ್ಲಿ ನಡೆಯೋ ಒಂದು ಕತೆ ಅದಾದಮೇಲೆ ಕಂಟೆಂಟು ಡಿಮಾಂಡ್ ಮಾಡ್ತಾಯಿತ್ತು, ಅದೊಂದು ರೀಸನ್ ಸರ್. ಹಾಂ ಸರ್. ಇಲ್ಲ, ಆ್ಯಕ್ಚುಲಿ ಇದು ಇದು ನಮಗೆ ಈಗ ಅಂದರೆ ಇದು ಯಾವುದೊಂದು ಕಮರ್ಷಿಯಲ್ ಸಿನಿಮಾ, ಒಂದು ಹೀರೋಯಿನ್ ಬೇಸ್ ಮೇಲೆ ಲೈಕ್ ಆ ಥರ ಮಾಡಬೇಕು ಅನ್ನೋ ಥರ ಒಂದು ಕಂಟೆಂಟು ನಮಗಿದು ಡಿಮಾಂಡ್ ಮಾಡಲಿಲ್ಲ. ಇವನ್ ಎಷ್ಟು ಜನ ಕ್ಯಾರೆಕ್ಟ್ರ್ ಇದ್ದಾರೆ, ಎಲ್ಲ ಕ್ಯಾರೆಕ್ಟ್ರ್ ಬೇಸಸ್ ಮೇಲೇ ಇದು ಸ್ಟೋರಿ ಟ್ರಾವೆಲ್ ಆಗಿದೆ ಸರ್. ಫೈನಲ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ, ಸಿನಿಮಾ ಕಂಪ್ಲೀಟ್ ಆಗಿದೆ. ಸೆನ್ಸರ್ ಆಗಿದೆ ಸರ್, ಸೆನ್ಸರ್ ಆಗಿದೆ. ಆ್ಯಕ್ಚುಲಿ ಮಲಯಾಳಮಿಂದ ತುಂಬ ಮೊನ್ನೆ ಮಲಯಾಳಂ ಈವೆಂಟ್ ಮಾಡಿದಾಗ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ ಅಲ್ಲಿಂದ. ಇವನ್ನು ತಮಿಳು, ತೆಲುಗು ಎಲ್ಲ ಸರ್ ನಮಗೂ ಡಬ್ ಮಾಡಿಕೊಡಿ ಅನ್ನೋ ಥರ ಒಂದು ಆಫರ್ ಬರ್ತಾಯಿದೆ. ಅದನ್ನು ನೋಡಬೇಕು ಸರ್. ಆ್ಯಕ್ಚುಲಿ ಸರ್ ರಿಲೀಸು ನಾವು ಜೂನಲ್ಲಿ ಅಂದ್ಕೊಂಡಿದ್ದೀವಿ ಸರ್, ಇನ್ನೂ ಡೇಟ್ ಫೈನಲ್ ಮಾಡ್ಕೊಂಡಿಲ್ಲ. ಜೂನಲ್ಲಿ ಬರ್ತೀವಿ ಸರ್.